ಅವರು ಪದವೀಧರರಾಗ್ತಾ ಇದ್ದಾರೆ. ಅವರಿಗೆ ಉದ್ಯೋಗ ಸೃಷ್ಟಿ ಮಾಡೋದು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಹೊಣೆ. ಅವ್ರ ತಂದೆ ತಾಯಿ ಕರ್ತವ್ಯ ಅಥವಾ ಸರ್ಕಾರಗಳ ಕರ್ತವ್ಯ ಅಂತ ಆ ಮಕ್ಕಳು ಭಾವಿಸಿರ್ತಾರೆ. ಏನು ತಮಿಳ್ನಾಡು ಕೊಯಮತ್ತೂರಿಗೆ ಬಂದಿದ್ದೀನಿ ಸ್ನೇಹಿತರೆ. ನನಗೆ ಕರ್ನಾಟಕಕ್ಕೂ ಕೊಯಮತ್ತೂರಿಗೂ ಡಿಫ್ರೆನ್ಸು ಏನು ತುಂಬ ಅನ್ನಿಸ್ತಾ ಇಲ್ಲ. ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ನವೀನ್ ರಾಜಣ್ಣ. ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನಲ್ಲಿ ಆಲ್ ಅಂತ ಹೊಡೀರಿ. ನಾನು ಮಾಡೋ ಎಲ್ಲ ಒಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸ್ನೇಹಿತರೆ. ಇವತ್ತಿನ ವಿಚಾರ ಏನಪ್ಪ ಅಂತಂದರೆ, ನಾನು ಈಗ ಕರ್ನಾಟಕದಲ್ಲಿಲ್ಲ, ಕೆಲವು ಕೆಲಸದ ನಿಮಿತ್ತ ತಮಿಳ್ನಾಡು ಕೊಯಮತ್ತೂರಿಗೆ ಬಂದಿದ್ದೀನಿ ಸ್ನೇಹಿತರೆ. ನನಗೆ ಕರ್ನಾಟಕಕ್ಕೂ ಕೊಯಮತ್ತೂರಿಗೂ ಡಿಫ್ರೆನ್ಸು ಏನು ತುಂಬ ಅನ್ನಿಸ್ತಾ ಇಲ್ಲ. ಆದರೆ ಸ್ನೇಹಿತರೆ, ಇಲ್ಲಿ ಒಂದು ಕಾಲೇಜ್ ಬಿಟ್ಟರೆ ಎಷ್ಟು ಮಕ್ಕಳು ಆಚೆ ಬರ್ತಾರೆ, ಅದೇ ರೀತಿ ಬೆಂಗಳೂರು, ತುಮಕೂರು, ಮೈಸೂರು ಅಲ್ಲೂ ಅಷ್ಟೇ ಮಕ್ಕಳು ಆಚೆ ಬರ್ತಾರೆ ಸ್ನೇಹಿತರೆ. ಆಚೆ ಬರಬಾರ್ದು ಅಂತಲ್ಲ, ಕಾಲೇಜ್ಗೆ ಹೋಗ್ತಾ ಇರೋದು ಒಂದು ಒಳ್ಳೆಯ ಬೆಳವಣಿಗೆ. ಆದರೆ ಅವರು ಗ್ರ್ಯಾಜುಯೇಷನ್ ಮುಗಿಸ್ತಾ ಇದ್ದಾರೆ, ಅವರು ಪದವೀಧರರಾಗ್ತಾ ಇದ್ದಾರೆ. ಅವರಿಗೆ ಉದ್ಯೋಗ ಸೃಷ್ಟಿ ಮಾಡೋದು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಹೊಣೆ ಮಾತ್ರ ಅಂತ ನೀವು ಅಂದ್ಕೊಂಡಿದ್ದೀವಿ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಆದಷ್ಟು ಪ್ರಯತ್ನ ಮಾಡ್ಬೋದು ಪಾಲಿಸಿಗಳಲ್ಲಿ ಚೇಂಜ್ ತಂದು ಹೊಸ ಹೊಸ ಸ್ಟಾರ್ಟಪ್ಗಳು, ಹೊಸ ಫ್ಯಾಕ್ಟ್ರಿಗಳು ಬರಲಿಕ್ಕೆ ಕಾರಣ ಆಗ್ಬೋದು. ಆದರೆ ಸ್ಟಾರ್ಟಪ್ಪು ನಾನು ತಪ್ಪಾಗಿರದೆ ಹೊಸ ಉದ್ಯೋಗ ಆಲೋಚನೆಯೊಂದಿಗೆ ಹುಡುಗರೇ ಒಂದು ಹೊಸ ಸ್ಟಾರ್ಟಪ್ನ ಮಾಡಬೇಕಾಗ್ತದೆ. ಸ್ಟಾರ್ಟಪ್ಪು ಈಗ ಪ್ರಪಂಚದಾದ್ಯಂತ ನಡೀತಿರೋಂಥ ಒಂದು ಹೊಸ ಟ್ರೆಂಡು. ಒಂದು ಹೊಸ ಆಲೋಚನೆಯೊಂದಿಗೆ ನಿಜವಾಗ್ಲೂ ಟ್ರೈ ಮಾಡಬೇಕಾಗ್ತದೆ. ಯಾಕಂದರೆ ಅಷ್ಟು ನಾನು ಇಲ್ಲಿ ನೋಡೋದಲ್ಲ, ಒಂದು ಕಾಲೇಜ್ ಬಿಟ್ಟರೆ ಸುಮಾರು 2,000-3,000 ಜನ ಮಕ್ಕಳು ಆಚೆ ಬರ್ತಾರೆ. ಅವರೆಲ್ಲ ಮುಂದಿನ ವರ್ಷನೋ ಅದ್ರ ಮುಂದಿನ ವರ್ಷನೋ ಗ್ರ್ಯಾಜುಯೇಷನ್ ತಗೊಂಡು ಆಚೆ ಬರ್ತಾರೆ ಸ್ನೇಹಿತರೆ. ಅವರಿಗೆಲ್ಲ ಒಂದು ಉದ್ಯೋಗ ಕೊಡಿಸ್ಬೇಕಾಗಿದ್ದು ಅವ್ರ ತಂದೆ ತಾಯಿ ಕರ್ತವ್ಯ ಅಥವಾ ಸರ್ಕಾರಗಳ ಕರ್ತವ್ಯ ಅಂತ ಆ ಮಕ್ಕಳು ಭಾವಿಸಿರ್ತಾರೆ. ಅಲ್ಲ, ಇವರು ಓದೋ ಹಂತದಲ್ಲೇ ನಾನು ಅಕಸ್ಮಾತು ಏನು ಕೆಲಸ ಸಿಗಲಿಲ್ಲ ಅಂದರೆ ಏನು ಮಾಡಬೇಕು, ನನ್ನ ಎಜುಕೇಷನ್ ತಕ್ಕನಾಗೆ ನಾನು ಕೆಲಸ ಹುಡುಕೊಬೇಕಾ, ಅಥವಾ ನಾನು ಏನು ಒಂದು ಐಡಿಯಾವೊಂದಿಗೆ ಅವರ ಸ್ನೇಹಿತರು ಬಳಗನೋ ಅಥವಾ ರಿಲೇಷನಲ್ಲಿ ಅವ್ರ ಸಮಕಾಲೀನ ಹುಡುಗರನ್ನ ಜೊತೆ ಹಾಕೊಂಡು ಏನು ಮಾಡ್ಬೋದು ಅಂತ. ಸ್ನೇಹಿತರೆ, ಯಾವುದೇ ಕೆಲಸ ಮಾಡಿದ್ರು ಇವತ್ತು ತಪ್ಪೇನಿಲ್ಲ, ದುಡ್ಡು ದುಡಿಯೋಕ್ಕೆ ಒಂದು ದಾರಿ ಹಾಕಬೇಕು. ಯಾಕೆಂದರೆ ಹ್ಯೂಮನ್ ಲೈಫ್ ಹೇಗಾಗಿದೆ ಅಂತ ನಿಮಗೆ ಗೊತ್ತು, ತುಂಬ ಶಾರ್ಟ್ ಲೈಫ್ ಆಗಿದೆ. ಮುಂಚೆಲ್ಲ 100 ವರ್ಷ ಬದುಕೋರು, ಈಗ ಹಬ್ಬ ಅಂದರೆ 50-60 ವರ್ಷ ಬದುಕೋದೇ ತುಂಬ ಕಷ್ಟ ಆಗಿದೆ ಸ್ನೇಹಿತರೆ. ಆರೋಗ್ಯದಲ್ಲಿ ಅಷ್ಟೊಂದು ವೈಪರೀತ್ಯ ಆಗಿದೆ ಅಲ್ವಾ. ಹಾಗಾಗಿ ಏನು 20-25ನೇ ವಯಸ್ಸಿಗೆ ಅವರು ಗ್ರ್ಯಾಜುಯೇಷನ್ ಮುಗಿಸ್ಕೊಂತಾರೆ. ನಂತರ ಅವರು ಯಾವುದೇ ಒಂದು ಕೆಲಸಕ್ಕೆ ಕಾಯ್ತಾ ಕೂರದೆ ಅವ್ರದ್ದೇ ಆದ ಒಂದು ಉದ್ಯೋಗ ಹೊಸ್ದಾಗಿ ಹುಟ್ಟಾಕೋಣೋದು ಒಳ್ಳೆಯದು ಸ್ನೇಹಿತರೆ. ಅವರು ಓದಿರೋಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಡಿದ್ರೆ ಒಳ್ಳೆಯದಾಗುತ್ತೆ. ವಿದ್ಯಾರ್ಥಿಗಳು ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕಾಗ್ತದೆ. ತಂದೆ ತಾಯಿಗಳು ಈ ವಿಚಾರದಲ್ಲಿ ಮಕ್ಕಳಿಗೆ ಮಾರ್ಗದರ್ಶನ ಕೊಡಬೇಕಾಗ್ತದೆ. ಯಾಕೆಂದರೆ ಇವತ್ತು ಕೋಟಿ ದೇಶದ 140 ಕೋಟಿ ಜನಸಂಖ್ಯೆ ಒಳಗೆ 80% ಯುವ ಸಮುದಾಯ ಇದೆ. ಆ 80% ಯುವ ಸಮುದಾಯದಲ್ಲಿ ಒಂದು 40% ಯುವಕರು ಆಲ್ರೆಡಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಹೊಸ ಹುಡುಗರು 40 ಕೋಟಿ ಅನ್ಕೊಳ್ಳೋಣ. ಅವರಿಗೆ ಕೆಲಸ ಕೊಡಬೇಕಾಗಿರೋಂಥದ್ದು, ಕೆಲಸ ಸಿಗಬೇಕಾಗಿದ್ದು, ಅವರಿಲ್ಲಿ ಉದ್ಯೋಗ ಮಾಡಿ ಅವರ ತಂದೆ ತಾಯಿನ, ಅವರ ಜೀವನ ನಿರ್ವಹಣೆ ಮಾಡಬೇಕಾಗಿದ್ದು, ಇದನ್ನೆಲ್ಲ ಆಲೋಚನೆ ಮಾಡಿಕೊಂಡು ಹೊಸದಾಗಿ ಒಂದು ಏನಾರ ವಿಚಾರ ಇಟ್ಕೊಂಡು ಸ್ಟಾರ್ಟಪ್ ಮಾಡಿದ್ರೆ ತುಂಬ ಒಳ್ಳೆಯದು ಸ್ನೇಹಿತರೆ. ನಾನು ಈ ವಿಡಿಯೋದಲ್ಲಿ ನನ್ನ ಮನದಾಳದ ಭಾವನೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕೆಂದರೆ ಇವತ್ತು ನಿರುದ್ಯೋಗಿ ಸಮಸ್ಯೆ ಅನ್ನೋದು ಎಷ್ಟು ದೊಡ್ಡದು ಅಂತ ಎಲ್ಲರಿಗೂ ಗೊತ್ತು. ಉದ್ಯೋಗ ಇಲ್ಲ ಅಂದರೆ ಜೋಬಲ್ಲಿ ಕಾಸಿರಲ್ಲ, ಜೋಬಲ್ಲಿ ಕಾಸಿಲ್ಲ ಅಂದರೆ ತಂದೆ ತಾಯಿಗೆ ತಾವು ಕೇಳಬೇಕಾಗುತ್ತೆ. ಹಾಗಾಗಿ ಸ್ನೇಹಿತರೆ, ಹೊಸ ಸ್ಟಾರ್ಟಪ್ ಮಾಡಿ, ಏನಾರ ಒಂದು ಆಲೋಚನೆ ಮಾಡಿ. ನೀವು ಸ್ಟಾರ್ಟಪ್ ಅಂತಿದ್ದಂಗೆ ಏನಪ್ಪ ಇದು ಏನೋ ಅಂದ್ಕೊಂಬಿಡಿ. ದಯವಿಟ್ಟು ನೀವು ಒಂದು ಹೊಸದಾಗಿ ಏನಾರ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡೋದು, ಅದಕ್ಕೆ ಸ್ಟಾರ್ಟಪ್ ಅನ್ನೋದು. ಒಂದು ಹೊಸ ಸ್ಟಾರ್ಟಪ್ನ ಯೋಚನೆ ಮಾಡಿ 1,000 ಬಂಡವಾಳದಿಂದನೂ ಒಂದು ಸ್ಟಾರ್ಟಪ್ನ ಸ್ಟಾರ್ಟ್ ಮಾಡ್ಬೋದು ಸ್ನೇಹಿತರೆ. ಅದನ್ನು ದೊಡ್ಡದಾಗಿ ಬೆಳೆಸಿ, ಸ್ವಲ್ಪ ಬುದ್ಧಿ ಉಪಯೋಗಿಸಿ ಅಷ್ಟೇ. ಬುದ್ಧಿ ಉಪಯೋಗಿಸಿದ್ರೆ ನಿಮ್ಮ ಸಣ್ಣ ಬಿಸ್ನೆಸ್ ದೊಡ್ಡ ಬಿಸ್ನೆಸ್ ಆಗುತ್ತೆ. ಎಲ್ಲರಿಗೂ ನಮಸ್ತೆ.